6ನೇ ತರಗತಿ ವಿಜ್ಞಾನ ಅಧ್ಯಾಯ 4 ಕಾಂತಗಳ ಅನ್ವೇಷಣೆ. ಈ ಪಾಠದ ಮುಂದುವರಿದ ಭಾಗವನ್ನು ಕಲಿಯೋಣ. ನಾವೀ ಪಾಠದಲ್ಲಿ ಕಾಂತಗಳ ಗುಣಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳೋಣ. ಮನೆ ಕೆಲಸದ ಚರ್ಚೆ. ನೀವು ಕಂಡುಹಿಡಿದ ವಸ್ತುಗಳನ್ನು ತರಗತಿಯ ಇತರ ವಿದ್ಯಾರ್ಥಿಗಳೊಂದಿಗೆ ಚರ್ಚಿಸಿ. ಎಲ್ಲ ಲೋಹಗಳು ಕಾಂತೀಯ ವಸ್ತುಗಳಾಗಿವೆಯೇ? ಇಲ್ಲ, ಕಬ್ಬಿಣ, ಕೋಬಾಲ್ಟ್ ಅಥವಾ ನಿಕ್ಕಲ್ ಹೊಂದಿರುವ ಲೋಹಗಳು ಮಾತ್ರ ಕಾಂತೀಯ ವಸ್ತುಗಳಾಗಿವೆ. ಅಲ್ಯೂಮಿನಿಯಂ, ತಾಮ್ರ, ಚಿನ್ನ ಇತ್ಯಾದಿ ಇತರ ಲೋಹಗಳು ಅಕಾಂತೀಯ ವಸ್ತುಗಳಾಗಿವೆ. ಕಾಂತದಲ್ಲಿ ಗರಿಷ್ಠ ಆಕರ್ಷಣೆ ಎಲ್ಲಿದೆ? ನಾವೀಗ ಕಾಂತದ ಧ್ರುವಗಳ ಬಗ್ಗೆ ಒಂದು ವಿಡಿಯೋವನ್ನು ನೋಡೋಣ. Let's do an interesting activity with magnets and learn more about magnets. Spread some iron fillings on sheet of paper. Let's spread the iron fillings evenly on the sheet. Now, let's place a bar magnet in the center. What do you observe? Do all the iron fillings get stuck evenly all through the surface of the magnet? Or do they get stuck to some parts of the magnet more than the other? Well, let's remove the iron fillings and repeat the activity. Spread the iron fillings again. Do you observe any change in the pattern with which the iron fillings get attracted by different parts of the magnet? Most of the iron fillings are attracted towards the two ends of the bar magnet. ಈ ಪ್ರಯೋಗದಲ್ಲಿ ನಾವು ಏನನ್ನು ಗಮನಿಸಿದ್ದೇವೆ? ಕಬ್ಬಿಣದ ಪುಡಿಯು ಕಾಂತದ ಮಧ್ಯಭಾಗಕ್ಕೆ ಅಂಟಿಕೊಳ್ಳುವುದಿಲ್ಲ, ಬದಲಾಗಿ ಅದರ ತುದಿಗಳಿಗೆ ಮಾತ್ರ ಅಂಟಿಕೊಳ್ಳುತ್ತವೆ. ಕಬ್ಬಿಣದ ಪುಡಿ ಅಥವಾ ರಜಗಳಂತಹ ಕಾಂತೀಯ ವಸ್ತುಗಳು ಕಾಂತಕ್ಕೆ ಅಂಟಿಕೊಳ್ಳುವ ಈ ತುದಿಗಳನ್ನು ಕಾಂತದ ಧ್ರುವಗಳು ಎಂದು ಕರೆಯಲಾಗುತ್ತದೆ. ನೀವು ನಿಮ್ಮದೇ ಕಾಂತವನ್ನು ತಯಾರಿಸಬಹುದು. ಒಂದು ಕಬ್ಬಿಣದ ವಸ್ತುವನ್ನು ಕಾಂತದ ಮೇಲೆ ಉಜ್ಜಿದಾಗ ಆ ಕಬ್ಬಿಣದ ವಸ್ತುವೇ ಕಾಂತದಂತೆ ವರ್ತಿಸುತ್ತದೆ. ನಂತರ ಅದು ಇತರ ಕಾಂತೀಯ ವಸ್ತುಗಳನ್ನು ಆಕರ್ಷಿಸಬಹುದು. ನಿಮ್ಮ ಸ್ವಂತ ಕಾಂತವನ್ನು ತಯಾರಿಸಿ. ಕಾಂತದ ಒಂದು ತುಂಡನ್ನು ತೆಗೆದುಕೊಂಡು ಕಬ್ಬಿಣದಿಂದ ಮಾಡಿದ ವಸ್ತುವಿನ, ಉದಾಹರಣೆಗೆ ಮೊಳೆ ಅಥವಾ ಸೂಜಿಯ ಮೇಲೆ ಒಂದೇ ದಿಕ್ಕಿನಲ್ಲಿ 20ರಿಂದ 30 ಬಾರಿ ಉಜ್ಜಿ. ನಂತರ ಯಾವುದೇ ಕಾಂತೀಯ ವಸ್ತುವನ್ನು, ಉದಾಹರಣೆಗೆ ಕಾಗದದ ಕ್ಲಿಪ್ ಅಥವಾ ಪಿನ್, ಮೊಳೆ ಅಥವಾ ಸೂಜಿಯ ಹತ್ತಿರ ತಂದು ಅದು ಕಾಂತವಾಗಿದೆಯೇ ಎಂದು ಪರಿಶೀಲಿಸಿ. ಕಾಂತವು ರೂಪುಗೊಳ್ಳುವವರೆಗೆ ಈ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ. ಲೋಡ್ಸ್ಟೋನ್ ಕಥೆ. ಒಂದು ಕಾಲದಲ್ಲಿ ಪ್ರಾಚೀನ ಗ್ರೀಸ್ನಲ್ಲಿ ಒಂದು ಜ್ವಾಲಾಮುಖಿ ಸ್ಫೋಟಗೊಂಡಿತು. ಕೆಲವು ದಿನಗಳ ನಂತರ ಶಿಲಾಪಾಕವು ತಣ್ಣಗಾಗಿ ಗಟ್ಟಿಯಾಗಿ ಕಲ್ಲುಗಳಾಗಿ ರೂಪುಗೊಂಡಿತು. ಒಂದು ದಿನ ಕೆಲವು ಜನರು ಆ ಕಲ್ಲುಗಳ ಮೇಲೆ ಎಡವಿ ಬಿದ್ದರು. ಆ ಕಲ್ಲುಗಳು ಅವರಿಗೆ ತಿಳಿದಿದ್ದ ಇತರ ಕಲ್ಲುಗಳಿಗಿಂತ ಭಿನ್ನವಾಗಿ ಕಾಣಿಸುತ್ತಿದ್ದವು. ಅವರು ಅವುಗಳನ್ನು ಅಧ್ಯಯನ ಮಾಡಲು ಪಟ್ಟಣಕ್ಕೆ ತೆಗೆದುಕೊಂಡು ಹೋದರು. ಕಲ್ಲನ್ನು ಅಧ್ಯಯನ ಮಾಡುವಾಗ ಒಬ್ಬ ವಿದ್ವಾಂಸನು ಕಬ್ಬಿಣದ ತುಂಡನ್ನು ಅದರ ಮೇಲೆ ಉಜ್ಜಿದನು. ಆ ಕಬ್ಬಿಣದ ತುಂಡು ಆಕಸ್ಮಿಕವಾಗಿ ಅವನ ಕೈಯಿಂದ ಜಾರಿ ನೀರಿನ ಪಾತ್ರೆಗೆ ಬಿತ್ತು. ಅದು ತಿರುಗಿ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಸ್ಥಿರವಾಗುವುದನ್ನು ಅವನು ಗಮನಿಸಿದನು. ಅವನು ಇನ್ನೂ ಕೆಲವು ಕಬ್ಬಿಣದ ತುಂಡುಗಳನ್ನು ಉಜ್ಜಿ ಅವುಗಳನ್ನು ನೀರಿನಲ್ಲಿ ಹಾಕಿದನು. ಅವೆಲ್ಲವೂ ತಿರುಗಿ ಮೊದಲ ಕಬ್ಬಿಣದ ತುಂಡಿನಂತೆಯೇ ಅದೇ ದಿಕ್ಕಿನಲ್ಲಿ ಸರಿಯಾಗಿ ಹೊಂದಿಕೊಂಡಿರುವುದನ್ನು ಅವನು ಗಮನಿಸಿದನು. ಈ ಕಲ್ಲುಗಳ ವಿಚಿತ್ರ ಗುಣದಿಂದ ಗ್ರೀಕರು ಸಂಪೂರ್ಣವಾಗಿ ಆಶ್ಚರ್ಯಗೊಂಡರು. ಕಲ್ಲಿಗೆ ಉಜ್ಜಿದ ಕಬ್ಬಿಣದ ತುಂಡುಗಳು ಯಾವಾಗಲೂ ಒಂದೇ ದಿಕ್ಕಿನಲ್ಲಿ ಏಕೆ ತೋರಿಸುತ್ತವೆ? ಕಂಡುಹಿಡಿಯಲು ಒಂದು ಚಟುವಟಿಕೆಯನ್ನು ಮಾಡೋಣ. ದಿಕ್ಕಿನ ಗುಣ.
ಅನುಸರಿಸಬೇಕಾದ ಕ್ರಮಗಳು: ಒಂದು ದಂಡಕಾಂತ ಮತ್ತು ಒಂದು ದಾರದ ತುಂಡನ್ನು ತೆಗೆದುಕೊಳ್ಳಿ. ಗುರುತಿಸುವಿಕೆಗಾಗಿ ಕಾಂತದ ಒಂದು ತುದಿಯನ್ನು ಗುರುತಿಸಿ. ದಾರದ ಒಂದು ತುದಿಯನ್ನು ದಂಡಕಾಂತದ ಮಧ್ಯಕ್ಕೆ ಕಟ್ಟಿಕೊಳ್ಳಿ. ಚಿತ್ರದಲ್ಲಿ ತೋರಿಸಿರುವಂತೆ ಆ ದಾರವನ್ನು ಸ್ಟ್ಯಾಂಡಿಗೆ ನೇತು ಹಾಕಿ. ಕಾಂತವನ್ನು ನಿಧಾನವಾಗಿ ತಿರುಗಿಸಿ ಅಥವಾ ತಳ್ಳಿ ಅದು ನಿಶ್ಚಲ ಸ್ಥಿತಿಗೆ ಬರುವವರೆಗೆ ಬಿಡಿ. ಕಾಂತವು ಯಾವ ದಿಕ್ಕಿನಲ್ಲಿ ನಿಶ್ಚಲ ಸ್ಥಿತಿಗೆ ಬರುತ್ತದೆ ಎಂಬುದನ್ನು ಗಮನಿಸಿ. ಕಾಂತಗಳ ಧ್ರುವಗಳ ಸ್ಥಾನವನ್ನು ಸೂಚಿಸಲು ನೆಲದ ಮೇಲೆ 2 ಬಿಂದುಗಳನ್ನು ಗುರುತು ಮಾಡಿ. ಆ ಬಿಂದುಗಳನ್ನು ಸೇರಿಸಿ ಒಂದು ರೇಖೆಯನ್ನು ಎಳೆಯಿರಿ. ಹಂತಗಳನ್ನು 4 ರಿಂದ 6 ಬಾರಿ ಪುನರಾವರ್ತಿಸಿ. ನೀವು ಏನನ್ನು ಗಮನಿಸಿದ್ದೀರಿ? ಕಾಂತವು ಯಾವಾಗಲೂ ಒಂದೇ ದಿಕ್ಕಿನಲ್ಲಿ ನಿಶ್ಚಲ ಸ್ಥಿತಿಗೆ ಬರುವುದನ್ನು ಗಮನಿಸಿ. ಆ ದಿಕ್ಕು ಯಾವುದೆಂದರೆ ಉತ್ತರ ದಕ್ಷಿಣ ದಿಕ್ಕು. ಕಾಂತಗಳ ಈ ಗುಣವನ್ನು ದಿಕ್ಕಿನ ಗುಣ, ಡೈರೆಕ್ಷನಲ್ ಪ್ರಾಪರ್ಟಿ ಎಂದು ಕರೆಯುತ್ತಾರೆ. ಉತ್ತರ ದಿಕ್ಕನ್ನು ಸೂಚಿಸುವ ಧ್ರುವದ ತುದಿಯನ್ನು ಉತ್ತರ ಧ್ರುವ ಎಂದು ಕರೆಯಲಾಗುತ್ತದೆ. ದಕ್ಷಿಣ ದಿಕ್ಕನ್ನು ಸೂಚಿಸುವ ಧ್ರುವದ ತುದಿಯನ್ನು ದಕ್ಷಿಣ ಧ್ರುವ ಎಂದು ಕರೆಯಲಾಗುತ್ತದೆ. ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲ್. ನಿಮಗಿದು ಗೊತ್ತೇ? ಗ್ರೀಕರು ಕಂಡುಹಿಡಿದ ಆ ರಹಸ್ಯಮಯ ಕಲ್ಲುಗಳಿಗೆ ಕಾಂತೀಯ ಗುಣಗಳಿದ್ದವು. ಆದ್ದರಿಂದ ಕಬ್ಬಿಣದ ತುಂಡುಗಳನ್ನು ಅವುಗಳಿಗೆ ಉಜ್ಜಿದಾಗ ಅವು ಉತ್ತರ ದಕ್ಷಿಣ ಎಂಬ ನಿರ್ದಿಷ್ಟ ದಿಕ್ಕಿನಲ್ಲಿ ಸರಿಯಾಗಿ ಹೊಂದಿಕೊಳ್ಳುತ್ತಿದ್ದವು. ಗ್ರೀಕರು ಪ್ರಯಾಣ ಮಾಡುವಾಗ ದಿಕ್ಕುಗಳನ್ನು ಹೇಳಲು ಆ ಕಲ್ಲುಗಳನ್ನು ಬಳಸುತ್ತಿದ್ದರು. ನಿಮ್ಮ ಬಳಿ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಗುರುತಿಸದ ಒಂದು ಕಾಂತವಿದೆ ಎಂದು ಊಹಿಸಿಕೊಳ್ಳಿ. ಆ ಕಾಂತದ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಹೇಗೆ ಗುರುತಿಸಬಹುದು ಎಂಬುದನ್ನು ನಿಮ್ಮ ಜೊತೆಗಾರರೊಂದಿಗೆ ಚರ್ಚಿಸಿ. ಆಕರ್ಷಣೆ ಮತ್ತು ವಿಕರ್ಷಣೆ. 2 ಕಾಂತಗಳನ್ನು ಒಟ್ಟಿಗೆ ತಂದಾಗ ಏನಾಗುತ್ತದೆ? ಕಂಡುಹಿಡಿಯಲು ಒಂದು ವಿಡಿಯೋವನ್ನು ನೋಡೋಣ. ಕಾಂತಗಳ ನಡುವಿನ ಪರಸ್ಪರ ಕ್ರಿಯೆ. ಅಟ್ರಾಕ್ಷನ್ ಆ್ಯಂಡ್ ರಿಪಲ್ಷನ್. ಇದು ವಿಕರ್ಷಣೆ. ಇದು ಆಕರ್ಷಣೆ. ಎರಡು ಕಾಂತಗಳ ಒಂದೇ ರೀತಿಯ ಧ್ರುವಗಳು ಹತ್ತಿರ ಬಂದಾಗ ಅವು ಪರಸ್ಪರ ವಿಕರ್ಷಿಸುತ್ತವೆ. ಉತ್ತರ ಧ್ರುವವು ಉತ್ತರ ಧ್ರುವವನ್ನು ವಿಕರ್ಷಿಸುತ್ತದೆ ಮತ್ತು ದಕ್ಷಿಣ ಧ್ರುವವು ದಕ್ಷಿಣ ಧ್ರುವವನ್ನು ವಿಕರ್ಷಿಸುತ್ತದೆ. ಆದ್ದರಿಂದ ಅವನ್ನು ಸಜಾತಿ ಧ್ರುವಗಳು ಎಂದು ಕರೆಯುತ್ತಾರೆ. ಕಾಂತದ ತುದಿಗಳನ್ನು ಧ್ರುವಗಳು ಎಂದು ಕರೆಯಲಾಗುತ್ತದೆ. ಅವುಗಳನ್ನು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಎಂದು ಕರೆಯುತ್ತಾರೆ. ಸ್ವತಂತ್ರವಾಗಿ ತೂಗು ಹಾಕಿದ ಕಾಂತವು ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ಸ್ಥಿರವಾಗುತ್ತದೆ. 2 ಕಾಂತಗಳ ವಿರುದ್ಧ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ, ಆದರೆ ಒಂದೇ ರೀತಿಯ ಧ್ರುವಗಳು ಪರಸ್ಪರ ವಿಕರ್ಷಿಸುತ್ತವೆ. ಇದನ್ನು ಕ್ರಮವಾಗಿ ವಿಜಾತಿ ಮತ್ತು ಸಜಾತಿ ಧ್ರುವಗಳು ಎಂದು ಕರೆಯುತ್ತಾರೆ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.